ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಚೌಕಾರು ಮತ್ತೆ ಈಗ ಒಂದು ಕರಿಮಣಿ ಸರ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಇದಕ್ಕೆ ಮೊದಲು ನಮ್ಮ ಹತ್ರ ಸ್ಟಡ್ಸ್ ಒಂದು ಒಳ್ಳೆ ನಾನಲ್ಲ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಆ ವಿಡಿಯೋ ನೋಡಿ ನಮಗೆ ಸ್ಟಡ್ ಆರ್ಡರ್ ಮಾಡಿದ್ರು. ನಾನು ಅದನ್ನ ಅವ್ರಿಗೆ ಕೊಟ್ಟಿದ್ದೆ. ಅದನ್ನ ನೋಡಿ ಮತ್ತೆ ನಂಬಿಕೆಯಿಂದ ಇರ್ಬೋದು ಅನ್ಸುತ್ತೆ, ಇಲ್ಲ ಹೆಂಗೋ ಗೊತ್ತಿಲ್ಲ. ಮತ್ತೆ ಈಗ ನಮಗೆ ಒಂದೇ ಸಲ ಒಂದು ಇದು ಚೌಕಾರ್ ಒಂದನ್ನು ಮತ್ತೆ ಈ ಕರಿಮಣಿ ಸರ ಒಂದು ಆರ್ಡರ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಕಸ್ಟಮರ್ ಚೌಕರ್ ಮಾತ್ರ ಅವರೇ ಸೆಲೆಕ್ಟ್ ಮಾಡೋದು, ಕರಿಮಣಿ ಮಾತ್ರ ಅವ್ರು ಶಾಂಪಲ್ ಸಿಮಿಲರ್ ಆಗಿ ಈ ತರ ಇರ್ಲಿ ಅಂತ ಹೇಳಿ ಹೇಳಿದ್ರು. ಸರಿ ಅಂತ ನಾವು ಇದನ್ನು ಮಾಡಿದ್ದೀವಿ. ಇದೇನಂದ್ರೆ ಇದು ರೆಡಿ ಸಿಗುತ್ತೆ, ಇದು ಏನು ರಿಸ್ಕ್ ಏನಿಲ್ಲ, ಇದು ರೆಡಿ ಸಿಗ್ತವೆ ಇವು. ರೆಡಿ ಇರೋದನ್ನ ನಾನು ತಂದು ಕೊಟ್ಟಿರೋದು, ಮಾಡಿರೋದೇನಿಲ್ಲ. ಇದು ಸಿಮಿಲರ್ ಆಗಿ ಅವ್ರು ಹೇಳಿದ್ರು ಕಸ್ಟಮರ್ ಶಾಂಪಲ್ ತೋರಿಸಿ ನೋಡಿ ಫೋಟೋ ಆ ಥರ ಇರ್ಲಿ ಸರ್ ಅಂತ ಹೇಳಿದ್ರು. ಅದೇ ಥರನೇ ಇದೆ, ಅದು ಮಾಡಿದ್ದೀವಿ. ಇದು ತೂಕ ಬಂದ್ಬಿಟ್ಟು 11 ಗ್ರಾಮ್ ಇದೆ. ಮತ್ತೆ ಇನ್ನೊಂದು ಬಂದು ಇದು ಬಂದು ಕರಿಮಣಿ ಸರ ಬಂದು ಇದು ಒಂದು ಗೀತಾ ಅಂತ ಹೇಳ್ಬಿಟ್ಟು ಇವರು ಹಳೆ ಕಸ್ಟಮರ್, ಅವ್ರ ಫ್ರೆಂಡಿಗೆ ಅಂತ ಹೇಳಿ ಅವರು ಮಾಡ್ಕೊಡಿ ಅಂತ ಹೇಳಿ ಹೇಳಿದ್ರು. ಸರಿ ಅಂತ ಇದನ್ನು ಮಾಡುವ. ಇದು ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ಮೊದಲು ಕೂಡ ಇದನ್ನ ಮಾಡಿದ್ದೆ ನಾನು. ಇದು ಬಂದು ಲಾಸ್ಟ್ ಟೈಮ್ ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಬನಶಂಕರಿಂದ ಒಬ್ರು ಆರ್ಡರ್ ಮಾಡಿದ್ರು. ಅವರು ಅದು ಫೋಟೋ ನೋಡ್ಬಿಟ್ಟು ಮತ್ತೆ ಈ ತರ ಕಸ್ಟಮರ್ ಇದು ಈ ತರನೇ ಬೇಕು ಅಂತ ಹೇಳಿ ಕಸ್ಟಮರ್ ಹೇಳಿ ಮತ್ತೆ ನನಗೊಂದು ಫೋಟೋ ಕಳಿಸಿದ್ರು, ಈ ತರ ಮಾಡ್ಕೊಡಿ ಅಂತ. ಅವ್ರು ನೋಡಿದ್ರು ಬೇರೆ ಗಂಡು ಬೇರುಂಡ ಈ ತರ ಬರೋದೇನಾದ್ರು ಮಾಡ್ಕೊಡ್ತೀರಾ ಅಂತ. ನಾನು ಹೇಳ್ದೆ ಇಲ್ಲ ಲಕ್ಷ್ಮಿನೇ ಚೆನ್ನಾಗಿ ಕಾಣುತ್ತೆ ಅದು ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದ್ರೆ ಅದೆಲ್ಲ ತೂಕ ಜಾಸ್ತಿ ಒಂದು ಇದಾದ್ರೆ ಕಡಿಮೆ ತೂಕದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದು 5 ಗ್ರಾಮ್ ಸಮಥಿಂಗ್ 6 ಗ್ರಾಮ್ ಆಗಿರ್ಬೋದು. ಮತ್ತೆ ಬಂದು ಕಸ್ಟಮರ್ ಬಂದು ಹೊಸ ಕಸ್ಟಮರ್, ನಮ್ಗೆ ಇವ್ರ ಹೆಸರು ಕೂಡ ಗೊತ್ತಿಲ್ಲ. ಇವರು ಬಂದು 10 ಗ್ರಾಮ್ ಚಿನ್ನ ಒಂದು ಆರ್ಡರ್ ಮಾಡಿದ್ದಾರೆ, ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಒಂದು ಆರ್ಡರ್ ಮಾಡಿದ್ದಾರೆ. ಮತ್ತೆ ಬಂದು ಮಮತಾ ಅಂತ ಹೇಳ್ಬಿಟ್ಟು ಮೇಡಮ್ ಅವರು, ಇವರು ಹಳೆ ಕಸ್ಟಮರ್ ನಮ್ಗೆ. ಇವರು ಕೂಡ ನಮ್ಗೆ ಒಂದು ಉಂಗುರ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಉಂಗುರ ನೋಡ್ಬೋದು. ಇನ್ನ ಸ್ವಲ್ಪ ಆರ್ಡರ್ಗಳಿದಾವೆ, ಎಲ್ಲ ಸಣ್ಣ ಸಣ್ಣ ಆರ್ಡರ್ಗಳಿದಾವೆ. ಅದೆಲ್ಲ ಏನು ಹೇಳೋ ನೆಸಿಟಿ ಇಲ್ಲ. ಮತ್ತೆ ಸ್ವಲ್ಪ ಬೆಳ್ಳಿದ ಆರ್ಡರ್ ಇದೆ, ಅದನ್ನು ಕೂಡ ಇವಾಗ ಹೇಳೋ ನೆಸಿಟಿ ಇಲ್ಲ. ಯಾಕಂದ್ರೆ ಟೈಮ್ ಇಲ್ಲ, ನಂಗೆ ತುಂಬಾ ಬೇಗ ಅರ್ಜೆಂಟಾಗಿ ನಾನು ಬೇಗ ಹೋಗ್ಬೇಕು. ಹಂಗಾಗಿ ನಿಮ್ಗೂ ತಲೆ ತಿನ್ನೋ ಟೈಮ್ ನನಗಿಲ್ಲ. ಇದು ಚೌಕರ್ ಬಂದ್ಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು. ತೂಕ ಬಂದು 20 ಗ್ರಾಮ್ ಹೇಳಿದ್ರು. ನೋಡೋಣ ಎಷ್ಟು ಗ್ರಾಮ್ ಆಗಿದೆ ಅಂತ. 22 ಗ್ರಾಮ್ ಆಗಿದೆ, ಅಂದ್ರೆ 2 ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ. ಚೌಕರು ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು. ಕಸ್ಟಮರ್ ಏನು ಹೇಳಿದ್ರೆ ಸೇಮ್ ಆಸ್ ಇಟ್ ಈಸ್ ಅದೇ ಡಿಸೈನ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಮಾಮೂಲು ಪಿಂಕ್ ಬಿಡ್ ಸರ. ಇದು ಬಂದು 20-22 ಇಂಚನೇ ಇರ್ಬೋದು, ಲಾಂಗ್ ಅನ್ಸುತ್ತೆ. ಸ್ವಲ್ಪ ಲಾಂಗ್ ಇದ್ರೇನೆ ಚೆನ್ನಾಗಿರುತ್ತೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಕಲರ್ ಇದು. ಇದು ಅನ್ಕೊಂಡಿರಿ ಇದು ಬೇರೆಯವ್ರದ್ದು ಇದು ಬೇರೆಯವ್ರದ್ದು, ಇದಕ್ಕೂ ಸಂಬಂಧ ಇಲ್ಲ. ನಾನು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಕಸ್ಟಮರ್ ಏನಾದ್ರು ಈ ತರ ಇದಕ್ಕೆ ಮಾಡಿಸ್ಕೋಬೇಕಂದ್ರೆ ಒಂದು 6 ಗ್ರಾಮ್ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಈ ತರ ಅದನ್ನು ಹಾಕೋಬಹುದು, ಚೆನ್ನಾಗಿರುತ್ತೆ. ಬೀಡ್ಸ್ದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಇದು ಸುಮಾರು ಅಂದ್ರೆ 3800 ರೂಪಾಯಿ ಏನು ಆಗಿದೆ ನನಗೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 3800-900 ಆಗಿರುತ್ತೆ. ಅದು ಸ್ವಲ್ಪ ಬೀಡ್ಸ್ ತಗೊಂಡ್ವಿ, ಮತ್ತೆ ಕಡಿಮೆ ಬಂತು, ಮತ್ತೆ ಹಾಕಿದೀವಿ. ಅದು ಬಿಲ್ ನೋಡ್ಬೇಕು ಎಷ್ಟಾಗಿದೆ ಅಂತ. ಕಸ್ಟಮರ್ ಏನು ಹಾಕ್ತೀನಿ ನಿಮ್ಗೆ, ಯಾಕೆ ಅವೆಲ್ಲ ನೀವು ಮಾಡಿಸ್ಕೋಬೇಕಂದ್ರೆ ಹೇಳಿ. ಮತ್ತೆ ಎಲ್ಲದಕ್ಕೂ ಈ ತರ ಕಾರ್ಡ್ ಹಾಕೊಟ್ಟಿದ್ದೀವಿ. ನೋಡಿ, ಇದು ಪ್ಯೂರಿಟಿ ಸರ್ಟಿಫಿಕೇಟ್, ಇದು ಚಿನ್ನ ಕೊಡ್ತಿದ್ದೀವಲ್ಲ 24 ಕ್ಯಾರೆಟ್ ಗೋಲ್ಡ್. ಇದೊಂದು, ಇದು ಕಸ್ಟಮರ್ ಹೇಳಿದೆ ನಮ್ಗೆ 10 ಗ್ರಾಮ್ಗಿನ ಕಡಿಮೆ ಇರಬೇಡಿ, 10 ಗ್ರಾಮ್ ಇಡಿ ಅಂತ ಹೇಳ್ಬಿಟ್ಟು. ಮತ್ತೆ ಇದೊಂದು ಸರ ಇದೆ, ಇದು ಲಕ್ಷ್ಮಿದು ಒಂದು, ಇದೊಂದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಿಡಿ, ಟೈಮ್ ಸಾಲಲ್ಲ. ಇದು ಬಂದು ತುಂಬಾ ಕಡಿಮೆ ತೂಕ ಆಗಿದೆ. ಯಾವ್ದು ಪಿಂಕ್ ಬೀಡ್ಸ್ ಬಂದು 5.5 ಗ್ರಾಮ್ ಆಗಿದೆ, ಚೆನ್ನಾಗಿ. ಇದು ಕರಿಮಣಿ ಸರ ಬಂದ್ಬಿಟ್ಟು ಒಂದು ಬಂದು 5 ಗ್ರಾಮು 4 ಗ್ರಾಮು ಎಷ್ಟೋ ಇದೆ. ಏನಾದ್ರೆ ಇದ್ರೆ ಏನಿದ್ರೆ ಹೇಳಿ ಬಿಟ್ಟಾಕಿ. ನಿಮ್ಗೆ ಏನಾದ್ರು ಬೇಕು ಈ ತರ ಬಂದು ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿದೆ, KR-ಪುರದಲ್ಲಿದೆ. ಈಗ ಅದೇ ಸದ್ಯಕ್ಕೆ ನೋಡೋಣ ಮುಂದಕ್ಕೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಪ್ಲಾನ್ ಇದೆ, ಚೇಂಜ್ ಮಾಡಬೇಕು ಅಂತ ಏನೇನೋ ಸ್ವಲ್ಪ ಯೋಚನೆಗಳಿದಾವೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಪರಿಸ್ಥಿತಿನ ಸಿಚುವೇಶನ್ ತಕ್ಕಂಗೆ ನಾವು ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅನ್ಕೊಂಡ್ರೆ ಆಗ್ತಿಲ್ಲ. ಪರಿಸ್ಥಿತಿ ಹೆಂಗ್ ಬರ್ತಿದೆಯೋ ಹಂಗೆ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ವಿಡಿಯೋದಲ್ಲಿ ನಿಧಾನವಾಗಿ. ಇವಾಗ ಏನಂದ್ರೆ ನಾನು ಹೇಳೋದ್ರೆ ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಯೋಚನೆ ಮಾಡಿದ್ರೆ ಆರ್ಡರ್ ಮಾಡಿ. ನೀವು ಯೋಚನೆ ಮಾಡ್ತೀರಿ ಏನು ಮಾಡ್ಸೋಕ್ಕಾಗಲಿ. ಈಗ ನಾನು ಈ ಚೌಕರ್ ಬಗ್ಗೆ ಹೇಳ್ತೀನಿ. ಚೌಕರ್ ಆರ್ಡರ್ ಮಾಡಿರೋ ಕಸ್ಟಮರು ಗೀತಾ ರಂಗನಾಥ್. ಆ ಮೇಡಮ್ ಅವರು ಫಸ್ಟ್ ಟೈಮ್ ನನಗೆ ಆರ್ಡರ್ ಮಾಡುವಾಗ ಒಂದು ಸಣ್ಣದು 1 ಗ್ರಾಮಲ್ಲಿ ಆರ್ಡರ್ ಮಾಡಿದ್ರು. ಅವಾಗ ಕೂಡ ಅವ್ರು ಅಷ್ಟೇ ಏನು ಕ್ವಶನ್ ಏನು ಮಾಡಿಲ್ಲ, ನನಗೇನು ನೆನಪಿಲ್ಲ. ಯಾಕಂದ್ರೆ ಅವಾಗ ಒಂದೇ ಸಲ 30 ಜೊತೆ ಡೆಲಿವರಿ ಕೊಡಬೇಕಾಗಿತ್ತು. ಆ ಟೈಮಲ್ಲಿ ಯಾರು ಏನೇನು ಮಾಡಿದ್ದಾರೆ ಯಾರು ಅನ್ನೋದು ನಾನು ಸರಿಯಾಗಿ ನೆನಪಿಲ್ಲ. ಒಟ್ಟಿನಲ್ಲಿ ನಾನು ಈ ಲಿಸ್ಟಲ್ಲಿ ವಾಟ್ಸಪ್ನಲ್ಲಿ ಲಿಸ್ಟಲ್ಲಿ ನೋಡಿದಾಗ ಅವರು ಸ್ಟಡ್ಸ್ ಆರ್ಡರ್ ಮಾಡಿದ್ರು. ಮತ್ತೆ ಈಗ ಒಂದೇ ಸಲ ನಮ್ಗೆ ಅವರು 3 ಲಕ್ಷ ನಮಗೆ ಅಮೌಂಟ್ ಆಗಿಬಿಟ್ಟು ಸರ್ ನಮಗೆ ಈ ತರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಭರವಸೆಯಿಂದ, ತುಂಬಾ ನಂಬಿಕೆಯಿಂದ, ಏನು ಡೌಟ್ ಬೀಳಲಿಲ್ಲ ಅವರು. ಅದೊಂದು ಖುಷಿ ಆಯ್ತು ನನಗೆ. ಯಾಕಂದ್ರೆ
ಚಿಂತಾಮಣಿಯಲ್ಲಿ, ಬೆಂಗಳೂರಲ್ಲಿ, ಕೇರ್ಪುರಲ್ಲಿ ಸಂಬಂಧ ಇಲ್ಲ ಒಂದಕ್ಕೊಂದಕ್ಕೂ. ಇವ್ರು ಇರೋದು ಬಂದು ಬೇರೆ ಏನೋ ಒಂದು ಅಡ್ರೆಸ್ ಇದೆ, ಹಳ್ಳಿಯಿಂದ ಸುಮಾರು ಅಂದ್ರೆ 125 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಅವ್ರು ನಮ್ಮ ಬಗ್ಗೆ ಏನು ಗೊತ್ತಿಲ್ದೇನೆ ಬರೀ ವಿಡಿಯೋದಲ್ಲೇ ನೋಡ್ಬಿಟ್ಟು ಆರ್ಡರ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು, ಈಗ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಈ ತರ ನೀವು ನಿಮ್ಮಂಥವ್ರು ಭರವಸೆಯಿಂದ ನಮಗೆ ಅಷ್ಟೊಂದು ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಮತ್ತೆ ನಮ್ಗೆ ಆರ್ಡರ್ ಮಾಡೋರು ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಮೊದಲು ಕೂಡ ಅಷ್ಟೇ ದಾವಣಗೆರೆಯಿಂದ ಕಸ್ಟಮರ್ ಒಬ್ರು, ಮೇಡಮ್ ಅವ್ರ ಹೆಸರು ಮರ್ತೋಗ್ತೀನಿ, ನಾನು ಹೆಸರುಗಳು ತುಂಬಾ ಮರ್ತೋಗ್ತೀನಿ. ಈ ಲೇಡೀಸ್ ಹೆಸರು ಎಲ್ಲ ಸಿಮಿಲರ್ ಆಗಿ ಒಂದೇ ಇರ್ತವೆ, ತುಂಬಾ ಡಿಫ್ರೆನ್ಸ್ ಆಗಿ ಇರಲ್ಲ, ಕನ್ಫ್ಯೂಸ್ ಆಗುತ್ತೆ. ಅವರು ಅಷ್ಟೇ ಬಳೆ ಆರ್ಡರ್ ಮಾಡಿದ್ರು. ಇದು ಒಂದೊಂದ್ಸಲಿ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಒಂದೊಂದ್ಸಲಿ ನಮ್ಮ ಹತ್ತಿರದಲ್ಲಿ ಇರೋರೆ ನಮ್ಮನ್ನ ನಂಬಕ್ಕೆ ಏನೇನೋ ಯೋಚನೆ ಮಾಡ್ತಾರೆ. ಅಂಥದ್ದು ನಮ್ಮ ಬಗ್ಗೆ ಏನು ಗೊತ್ತಿಲ್ದೇನೆ ಸುಮ್ಮನೆ ನಮ್ಮ ವಿಡಿಯೋಸ್ ನೋಡಿ ಆರ್ಡರ್ ಮಾಡುವಾಗ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಏನಾದ್ರು ಮಾಡಿ ಇನ್ನ ಬೆಸ್ಟ್ ಸರ್ವಿಸ್ ಕೊಡಬೇಕು ಅಂತ ಟ್ರೈ ಮಾಡ್ತೀವಿ. ಆದ್ರೆ ದೇವ್ರಿಚ್ಛೆ ಏನೇನೇ ಆಗುತ್ತೋ ಅದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ ನಾನು ಕೇಳೋದಿಲ್ಲ, ಏನಿಲ್ಲ. ನಿಮ್ಗೆ ಏನಾದ್ರು ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ. ದುಡ್ಡಿಗೆ ನಾನು ರೀಸನಬಲ್ ಆಗಿ ಮಾಡ್ಕೊಡ್ತೀನಿ. ತುಂಬಾ ಜನ ಹೇಳ್ತಿರ್ತಾರೆ ಕಡಿಮೆ ಕಡಿಮೆ ಅಂತ, ನಾನು ಅದೇ ಡೈಲಾಗ್ ನಾನು ಹೇಳ್ತೀನಿ, ಕಡಿಮೆ ಅಂತಾನೆ. ಆದ್ರೆ ನಾನು ಹೇಳೋದೇನಂದ್ರೆ ಕಡಿಮೆಗೆ ಮಾಡ್ತೀನಿ, ನಾನು ಇಲ್ಲ ಅಂತಲ್ಲ, ಅದೇನಿದೆಯೋ ರೀಸನಬಲ್ ಅದು ಮಾಡ್ಬೇಕು. ಹಂಗಂತೇಳಿ ತುಂಬಾ ಕಡಿಮೆಗೆ ಮಾಡ್ಕೊಟ್ಬಿಡ್ತೀನಿ ಅಂತೇನು ಅನ್ಕೋಬೇಡಿ. ನಾನು ಲಾಭ ತಿನ್ಬೇಕು, ನೀವು ತಿನ್ಬೇಕು, ಕೆಲಸಗಾರರು ತಿನ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ಕೂಡ ಮೇಕಿಂಗ್ ಚಾರ್ಜ್ ಕೊಡಲೇಬೇಕು. ರೀಸನಬಲ್ ಆಗಿ ಮೇಕಿಂಗ್ ಚಾರ್ಜ್ ಏನಿದೆ ಅದು ಮಾಡ್ಕೊಡ್ತೀನಿ. ನೆಕ್ಸ್ಟು ಒಂದು ಮಂಗಲ ಚೈನ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲು ಮಾಡಿರೋದೇ ಅದು, ಆದ್ರೂ ಕೂಡ ವಿಡಿಯೋಸ್ ಇನ್ನ ಮಾಡೋದಿದ್ದಾವೆ, ಕೆಲವು ಆರ್ಡರ್ಗಳಿದ್ದಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು. ಹೊಸಬ್ರು ಯಾರು ನೋಡ್ತಿದ್ರೆ ನಿಮ್ಗೆಲ್ಲ ಇದು ಬೋರಾಗಿ ಅನ್ಸ್ಬೋದು, ಯಾಕಂದ್ರೆ ಹೇಳಿರ್ತೀನಿ. ಆದ್ರೂ ಕೂಡ ಜ್ಯುವೆಲ್ರಿ ನೋಡಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದು ಏನೋ 22,000 23,000ಕ್ಕೆ ಬಂದು ನಿಂತೋಯ್ತು ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. 10,000ದಿಂದ 20,000ಕ್ಕೆ ಬೇಗ ಬಂತು, 20,000ದಿಂದ 22,000 23,000 ಅಷ್ಟರಲ್ಲೂ ನಿಂತೋದು ಸಬ್ಸ್ಕ್ರೈಬರ್ಸ್. ಆ ಥರ ಮಾಡಬೇಡಿ, ಹೊರಟೋಗ್ಬಿಡಿ. 1 ಲಕ್ಷಕ್ಕೆ 2-3 ಲಕ್ಷಕ್ಕೆ ಹೊರಟೋಗ್ಬಿಟ್ರೆ ನಮಗೂ ವಿಡಿಯೋ ಮಾಡಿದ್ರೆ ವ್ಯೂಸ್ ತುಂಬ ಬರುತ್ತೆ, ನಮಗೂ ಆರ್ಡರ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ಮತ್ತೆ ಕಾಮೆಂಟ್ ಮಾಡ್ಬೇಕಂದ್ರೆ ನಾನು ಹೇಳೋದಂದ್ರೆ ಕಾಮೆಂಟ್ ಅಂದರೆ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ದೊಡ್ಡದಾಗಿ ಡೌಟ್ ಏನೇ ಎಲ್ಲ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿರ್ತೀನಿ. ಒಂದು ಲೈಕ್ ಮಾಡಿ ಸಾಕು, ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು, ಬಾಯ್. ಮತ್ತೆ ಎಲ್ರಿಗೂ ಹೇಳೋದೇನಂದ್ರೆ, ಒಂದು ಒಳ್ಳೆ ಮಾತೇನಂದ್ರೆ, ಎಲ್ಲರೂ ಕೂಡ ಈ ಚಿನ್ನ ಬೆಳ್ಳಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋ ಮೊದಲು ಒಂದು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ ಎಲ್ಲ ಫ್ಯಾಮಿಲಿಯಲ್ಲಿ. ತಿಂಗಳಿಗೆ ಅಂತೆಲ್ಲ ಒಂದು ವರ್ಷಕ್ಕೆ 25,000 30,000 ಆ ಥರ ಬರ್ಬೋದು ನಿಮಗೆ. ಹಾಸ್ಪಿಟ್ಲಿಗೆ ಆಗಿರ್ಬೋದು, ಏನಾದರೂ ಒಂದು ಸಿಚುವೇಶನ್ ಬ್ಯಾಡ್ ಆದಾಗ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಗಿ ನಮ್ಗೆ ಎಲ್ರಿಗೂ ಹೇಳೋದಂದ್ರೆ ಒಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಕೂಡ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ. ತುಂಬ ಒಳ್ಳೇದು. ಅದ್ರ ಬಗ್ಗೆ ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಡು ಮಾಡಿ. ಯಾಕಂದರೆ ಇವಾಗ ನಮ್ಮದ್ರ ದುಡ್ಡಿದ್ರು ಪ್ರಯೋಜನ ಇಲ್ಲ. ಇವಾಗ ನಾನು ಹೇಳೋದ್ರೆ, ನಿಮ್ಮ ಹತ್ರ ಒಂದು 100 ಗ್ರಾಮ್ ಚಿನ್ನ ಇರೋ ಬದಲು ಒಂದು ಪಾಲಿಸಿ ಇದ್ರೆ ನೀವು ತುಂಬ ಧೈರ್ಯವಾಗಿರ್ತೀರ, ತುಂಬ ನೆಮ್ಮದಿಯಿಂದ ಇರ್ತೀರ. ಯಾಕಂದರೆ ಏನಾದರೂ ಬಂದರೆ, ಕಷ್ಟ ಬಂದರೆ ಆರಾಮಾಗಿ ಫ್ರೀಯಾಗಿ ತೋರಿಸ್ಕೋಬೋದಲ್ಲ ಅಂತ. ಯಾಕಂದರೆ ಬರ್ತಾ ಹೆಲ್ತ್ ತುಂಬ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ಅದರಲ್ಲೂ 35-40 ವರ್ಷ ಆಗ್ತಿದೆ ಅಂದರೆ ಎಲ್ರಿಗೂ ಪ್ರಾಬ್ಲಮ್ ಏನೋ ಒಂದು ಸ್ಟಾರ್ಟ್ ಆಗುತ್ತೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಏನೋ ಒಂದು ಬರ್ತಾ ಇರ್ತವೆ. ಹಂಗಾಗಿ ಒಂದು ಪಾಲಿಸಿನ ಹಾಕ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲರೂ ಒಂದು ಪಾಲಿಸಿ ಹಾಕೊಳ್ಳಿ. ಹಂಗಂತ ನಾನು LIC ಪಾಲಿಸಿ ಏಜೆಂಟ್ ಅಲ್ಲ, ಯಾವುದೇ ಥರ ಇನ್ಸೂರೆನ್ಸ್ ನಾನೇನು ಏಜೆಂಟ್ ಅಲ್ಲ. ಆದರೆ ನಿಮ್ಗೆ ಹೇಳ್ತೀರಂದರೆ, ನಾನು ಬಿದ್ದಿರೋ ಬಾಧೆ ನೀವು ಬೀಳಬಾರ್ದು ಅನ್ನೋ ಉದ್ದೇಶ ನಾನು ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಒಂದು ಪಾಲಿಸಿನ ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಬಂದು ಕಸ್ಟಮರ್ ಬಂದು ಹಿಂಗರ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದು ಮಮತಾ ಅಂತ ಹೇಳ್ಬಿಟ್ಟು ಮೇಡಮ್ ಅವರು, ಇವರು ಹಳೆ ಕಸ್ಟಮರು. ಇದು ಶಾಂಪಲ್ ಉಂಗುರ ಕೊಟ್ಟಿದ್ರು, ಆ ಥರನೇ ಮಾಡಿ ಅಂತೆ, ಆ ಥರನೇ ಮಾಡಿದ್ವಿ. ನಿಮ್ಗೇನಾದ್ರು ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ. ಆದರೆ ಇವೆಲ್ಲ ತುಂಬ ರಿಸ್ಕ್ ಆಗಿರೋ ಕೆಲಸ. ಉಂಗುರಗಳಾಗಿರ್ಬೋದು, ವಾಲೆಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬಾರ್ದು. ಈಗ ಹೇಳ್ತೀನಿ, ಆರ್ಡರ್ ಮಾಡಿಬಿಟ್ಟು ಮತ್ತೆ ನಮ್ಗೆ ಇಷ್ಟ ಆಗಿಲ್ಲ, ಡಿಸೈನ್ ಚೆನ್ನಾಗಿ ಬಂದಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಂದರೆ ಅದು ನಮ್ಗೆ ಸಂಬಂಧ ಇಲ್ಲ. ಯಾಕಂದರೆ ಅವರು ಮಾಡ್ಕೊಡೋದೇ ದೊಡ್ಡ ವಿಷಯ. ಅದನ್ನು ಮತ್ತೆ ಅದರಲ್ಲಿ ತಪ್ಪು ಹಿಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಇದೊಂದು ಲಕ್ಷ್ಮೀದೊಂದು ಡಾಲರ್ ಇದೆ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸರ ಮಾಡಿದ್ಮೇಲೆ ಮಾಡ್ತೀನಿ. ಮತ್ತು ಇದು 10 ಗ್ರಾಮ್ ಚಿನ್ನ ಒಂದು ಕಸ್ಟಮರ್ ಆರ್ಡರ್ ಮಾಡಿದ್ರೆ 999, ಇದೊಂದು ಆಯಿತು. ಇದು ಗುಂಡಿನ ಥರ ಇದೆಲ್ಲ ಮಾಡಬೇಕು, ಮತ್ತೆ ಮಾಡ್ತೀನಿ ಇದನ್ನೆಲ್ಲ. ನಿಮ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ಥ್ಯಾಂಕ್ ಯು.
ಈಗ ನೋಡ್ತಿರೋ ಚೋಕರ್ ಬಂದುಬಿಟ್ಟು 22 ಗ್ರಾಮ್ ತೂಕ ಆಗಿದೆ. ಇದೇನಂದರೆ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಕಸ್ಟಮರು ಇದನ್ನು ಸೆಲೆಕ್ಟ್ ಮಾಡಿ ಸರ್ ಇದೇ ಥರ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಇವರು ದೊಡ್ಡದಾಗಿ ಕಲ್ಲುಗಳೇನಿಲ್ಲ, ತುಂಬ ಸಣ್ಣ ಕಲ್ಲುಗಳು ಹಾಕಿದ್ದಾರೆ, ಅಲ್ಲೊಂದು ಅಷ್ಟೇ. ಅಷ್ಟು ಬಿಟ್ಟರೆ ಕಲ್ಲುಗಳೇನೂ ಇಲ್ಲ, ತುಂಬ ವೇಸ್ಟ್ ಆಗುವಂಥದ್ದು ಏನಿಲ್ಲ ಇದರಲ್ಲಿ. ಮತ್ತು ಬಂದುಬಿಟ್ಟು ಇದು ಬಂದು ಪಿಂಕ್ ಬೀಡ್ಸ್ ಸರ ಬಂದುಬಿಟ್ಟು ಇದು ಬಂದು ಕಸ್ಟಮರು ಇದನ್ನು ಲಕ್ಷ್ಮಿನ ಸೆಲೆಕ್ಟ್ ಮಾಡಿದ್ದು ನಾವೇ. ಅವರು ಏನಂದರೆ ಗಂಡ ಬೇರುಂಡೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರು. ಅದರ ತೂಕ ಜಾಸ್ತಿ ಆಗ್ತಿರೋದ್ರಿಂದ ಬೇಡ ಸರ್ ನಮ್ಗೆ ಲಕ್ಷ್ಮಿನೇ ಹಾಕ್ಕೊಟ್ಬಿಡಿ ಚೆನ್ನಾಗೇ ಇರುತ್ತೆ ಅಂತೇಳಿ ಅಂದರು. ಮತ್ತು ಇನ್ನೊಂದೇ ಚಾಯ್ಸ್ ನನಗೆ ಬಿಟ್ಬಿಟ್ರು, ನೀವು ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ಮಾಡಿಕೊಡಿ ಅಂತ. ಮತ್ತು ಇನ್ನೊಂದೇನೆಂದರೆ ಇವರು ಯಾರು ಅಂತ ಗೊತ್ತಿಲ್ಲ ನನ್ನ ಕಸ್ಟಮರ್, ಇದುವರೆಗೂ ನಾನು ನೋಡಿಲ್ಲ. ಇವರೇನಂದರೆ ಅಮೌಂಟ್ ಹಾಕ್ಬಿಟ್ಟಿದ್ರು ನನಗೆ ಸುಮಾರು, ಅಂದರೆ ಒಂದು 3 ಗ್ರಾಮ್ಗಷ್ಟು ಅಮೌಂಟ್ ಏನೋ ಹಾಕಿದ್ರು, ಚಿನ್ನ ತೆಗೆದಿಟ್ಕೊಂಡಿರಿ ಅಂತ. ಸುಮಾರು 1 ವರ್ಷ ಆದರೂ ಕೂಡ ಇವರು ಬರಲಿಲ್ಲ ಈ ಕಡೆ. ಮೊನ್ನೆ ಒಂದು ಸಲ ಫೋನ್ ಮಾಡಿಬಿಟ್ಟು ಸರ್ ಆ ಚಿನ್ನಕ್ಕೆ ಏನೋ ಒಂದು ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನೀವು ಆ ಥರ ಮಾಡಬೇಡಿ. ಚಿನ್ನ ಆರ್ಡ್ರ್ ಮಾಡಿದ್ಮೇಲೆ ಚಿನ್ನ ತೊಗೊಂಡು ಹೊಟ್ಟೋಗ್ಬಿಡ್ಬೇಕು. ಇದು ವಿಷಯ. ಮೇಡಮ್ ಅವರೇ, ನೀವು ಚೌಕಾರ್ ಮಾಡಿಸ್ಕೊಂಡಿರೋ, ನೀವು ಬೇಕಾದರೆ ಈ ಥರ ಬೇಕಾದರೆ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಇದರ ಜೊತೆಗೆ. ಇಲ್ಲ ಹಾರ ಮಾಡಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಹಾರ ಮಾಡಿಸ್ಕೊಳ್ಳಿ ಅಂದರೆ ಹಾರ ಮಾಡಿಸ್ಕೊಳ್ಳಿ, ಅದ್ರ ಜೊತೆಗೆ ಡಿಫ್ರೆಂಟಾಗಿ ಈ ಥರ ಮಾಡಿಸ್ಕೋಬೇಕಂದ್ರೆ ಕೂಡ ಮಾಡಿಸ್ಕೋಬೋದು. ನೀವು ಅಷ್ಟು ಈ ಸರ ಮಾಡಿಸ್ಕೊಳ್ಳಿದ್ರೆ ಚೌಕಾರ್ ಕೂಡ ಮಾಡಿಸ್ಕೊಳ್ಳಿ. ಚೌಕಾರ್ ಅಂದರೆ ಇನ್ನೂ ಸಣ್ಣ ತೂಕದಲ್ಲೇ ಬರುತ್ತೆ, ಒಂದು 7-8 ಗ್ರಾಮಲ್ಲಿ ಕೂಡ ಬರುತ್ತೆ. ಅದನ್ನು ಬೇಕಾದರೆ ಮಾಡಿಸ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನಿಲ್ಲ, ಮಾಮೂಲಿ. ನೀವು ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡ್ತಿದ್ರೆ ತುಂಬ ಡಿಸೈನ್ ಸಿಗ್ತವೆ. ಈ ಕಸ್ಟಮರ್ ಕೂಡ ಆ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡೇ ನಮ್ಗೆ ಆರ್ಡ್ರ್ ಮಾಡಿದ್ದು, ನೋಡ್ಬೋದು. ಮತ್ತು ಹಿಂದ್ಗಡೆ ಬಂದು ಥ್ರೆಡ್ ಹಾಕಿದ್ದೀವಿ. ಕಸ್ಟಮರ್ ಹೇಳಿದ್ರು ನಮಗೆ ಹಿಂದ್ಗಡೆ, ಇದು ಕಸ್ಟಮರ್ ಹೇಳೋದಲ್ಲ, ಥ್ರೆಡ್ ಹಾಕಿದ್ರೇ ಚೆನ್ನಾಗಿರೋದು, ಕಸ್ಟಮರ್ ಹೇಳಿದ್ದಾರೆ ಅಂತಲ್ಲ. ಥ್ರೆಡ್ ಹಾಕಿದ್ರೇ ಕಂಫರ್ಟಾಗಿ ಕೂತ್ಕೊಳ್ಳೋದು ಚೌಕಾರ್ ಮಾತ್ರ. ಚೌಕಾರಿಗೆ ಯಾವುದೇ ಥರ ಬ್ಯಾಕ್ ಚೈನ್ ಹಾಕಿದ್ರೆ ನಿಮಗೆ ಕಂಫರ್ಟಾಗಿ ಕೂತ್ಕೊಳ್ಳಲ್ಲ. ನೆಕ್ಕಿಗೆ ಒಂಥರ ಇಚ್ಚಿಂಗ್ ಆಗ್ತಿರುತ್ತೆ, ಆ ಥರ ಆಗುತ್ತೆ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಇದು ಮಾಡಬೇಕು ಅನ್ಕೋಬೇಡಿ, ಬ್ಯಾಕ್ ಚೈನ್ ಇರಬೇಕು ಅಂತ ಅನ್ಕೋಬೇಡಿ, ಇದು ವಿಷಯ.